ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ನವೆಂಬರ್ ತಿಂಗಳ 9ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ಶರದೃತು ಕಾರ್ತಿಕ್ ಮಾಸ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 9:43 ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆರಿದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 2:17 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ಕೌಳವ. ಇದು ಈ ದಿನ ಅಪರಾಹ್ನ 3:07 ಇರಲಿದೆ. ನಂತರ ಉತ್ತರ ಕರಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಯೋಗ. ಇದು ಈ ದಿನ ಅಪರಾಹ್ನ 3:01 ಇರಲಿದೆ. ನಂತರ ಸಾಧ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:28 ಸಂಜೆ 5:56 ಗುಳಿಕ ಕಾಲ ಈ ದಿನ ಅಪರಾಹ್ನ 3:01 ಅಪರಾಹ್ನ 4:28 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:07 ಮಧ್ಯಾಹ್ನ 1:34 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:03 ಸಂಜೆ 4:47 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:43 ಮಧ್ಯಾಹ್ನ 12:26 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:02 ಮಧ್ಯಾಹ್ನ 12:30 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:13 ಸೂರ್ಯಾಸ್ತ ಸಂಜೆ 5:53. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ತುಂಬ ಚೆನ್ನಾಗಿದೆ. ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ರಾಜಕಾರಣಿಗಳಿಗೆ ಈ ದಿನ ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭ. ಇನ್ನು ರವಿ ಸರ್ಕಾರಕ್ಕೆ ಕಾರಕ ಅಂತ ಹೇಳ್ತಾರೆ. ಹಾಗಾಗಿ ಸರ್ಕಾರಿ ಕೆಲಸ ಕಾರ್ಯಗಳಿಗೆ, ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸಗಳು, ಸರ್ಕಾರಿ ಅಧಿಕಾರಿಗಳಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭ ಇದೆ.
ಇನ್ನು ರವಿ ಪಿತೃಕಾರಕ, ಪುತ್ರಕಾರಕ. ಹಾಗಾಗಿ ಮನೆಯಲ್ಲೂ ಕೂಡ ತಂದೆ ಮಕ್ಕಳ ಬಗ್ಗೆ ಈ ದಿನ ವಿಶೇಷವಾದಂಥ ಒಂದು ಬಾಂಧವ್ಯ ಏರ್ಪಡುವಂಥದ್ದು. ಜೊತೆಗೆ ಈ ಧರ್ಮ, ಕೀರ್ತಿ, ಆರೋಗ್ಯ ಇತ್ಯಾದಿಗಳ ವಿಚಾರದಲ್ಲೂ ಕೂಡ ಈ ದಿನ ಮನೆಯಲ್ಲಿ ಒಂದು ಪ್ರಗತಿದಾಯಕವಾಗಿರುವಂಥ ವಾತಾವರಣ ಇರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 4 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 3 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 53 ನಿಮಿಷದಿಂದ ಸಂಜೆ 6 ಗಂಟೆ 54 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 5 ನಿಮಿಷದಿಂದ ರಾತ್ರಿ 2 ಗಂಟೆ 7 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣವನ್ನಾಗಲಿ ಅಥವಾ ಯಾವುದೇ ರೀತಿಯ ಹೊಸ ಪ್ರಯತ್ನಗಳನ್ನಾಗಲಿ ಆದಷ್ಟು ಶನಿಹೋರದಲ್ಲಿ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ಶನಿಹೋರ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಬಂಡವಾಳ ತೊಡಗಿಸುವಂಥ ವಿಚಾರವನ್ನಾಗಲಿ ಶನಿಹೋರದಲ್ಲಿ ಮಾಡಬೇಡಿ. ಇನ್ನು ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳಿಕ್ಕೆ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸುವಂಥ ವಿಚಾರ ಇದ್ದರೆ ಅದು ಕೂಡ ಶನಿಹೋರದಲ್ಲಿ ಬೇಡ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 4 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 54 ನಿಮಿಷದಿಂದ ಅಪರಾಹ್ನ 5 ಗಂಟೆ 53 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 3 ನಿಮಿಷದಿಂದ ರಾತ್ರಿ 1 ಗಂಟೆ 5 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು. ಅದನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ನಿಮ್ಮ ಪ್ರಯತ್ನವೇ ಕಾರಣವಾಗುತ್ತೆ. ಹಾಗಾಗಿ ಪಂಚಾಂಗವನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಇದು. ಅದರಲ್ಲೂ ಈ ದಿನ ಅಂದರೆ ಈ ನವೆಂಬರ್ 9ನೇ ತಾರೀಕು ಬುಧ ವಕ್ರಾರಂಭವನ್ನು ಮಾಡ್ತಾ ಇರುವಂತಹ ವಿಚಾರ ತಮಗೆ ಗೊತ್ತಿದೆ. ಈಗಾಗಲೇ ವೃಶ್ಚಿಕ ರಾಶಿಯಲ್ಲಿರುವಂತಹ ಬುಧ ವಕ್ರ ಚಲನೆಯನ್ನು ಆರಂಭ ಮಾಡ್ತಾ ನವೆಂಬರ್ 29ನೇ ತಾರೀಕಿನವರೆಗೆ ವಕ್ರ ಚಲನೆಯಲ್ಲೇ ಇರ್ತಾನೆ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹವನ್ನ ಗ್ರಹಗಳ ರಾಜಕುಮಾರ ಅಂತ ಹೇಳೇನೆ ಕರೆಯುವಂಥದ್ದು. ಹಾಗಾಗಿ ಬಹಳ ವಿಶೇಷವಾದಂತಹ ಗ್ರಹ ಇದು ನವಗ್ರಹಗಳಲ್ಲಿ. ಈ ಬುಧ ಗ್ರಹ ವ್ಯಕ್ತಿಯ ನಿರ್ಧಾರಗಳಲ್ಲಿ ಒಂದು ಸ್ಪಷ್ಟತೆಯನ್ನು ತರಲಿಕ್ಕೆ ಮತ್ತೆ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳುವಂತೆ ಮಾಡಲಿಕ್ಕೆ, ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ತರಲಿಕ್ಕೆ ಬುಧ ಗ್ರಹ ಬಹಳ ವಿಶೇಷವಾದಂತಹ ಬಲವನ್ನು ಕೊಡಬೇಕು ವ್ಯಕ್ತಿಗೆ ಅನ್ನುವಂಥ ವಿಚಾರ ಇದೆ. ಈ ಬುಧ ಗ್ರಹ ಮಿಥುನ ಮತ್ತು ಕನ್ಯಾ ರಾಶಿಯ ಅಧಿಪತಿ ಆಗಿರುವಂಥದ್ದು. ಆದರೆ ಯಾವಾಗ ಈ ಗ್ರಹ ತನ್ನ ಹಿಮ್ಮುಖ ಚಲನೆಯನ್ನ ಮಾಡುತ್ತೋ ಅದರ ಸಂದರ್ಭದಲ್ಲಿ ಈ ಬುಧ ಗ್ರಹದ ಶಕ್ತಿಗೆ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡುತ್ತೆ ಈ ವಕ್ರಿ ಗ್ರಹ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಈ ಬುಧ ಗ್ರಹ ವೃಶ್ಚಿಕ ರಾಶಿಯಲ್ಲಿ ಹಿಮ್ಮುಖ ಸಂಚಾರವನ್ನು ಆರಂಭ ಮಾಡಿರುವಂಥ ವಿಚಾರ. ಜೊತೆಗೆ ಸುಮಾರು 20 ದಿನಗಳವರೆಗೂ ಕೂಡ ಈ ವಕ್ರ ಚಲನೆ ಇರುತ್ತೆ. ಹಾಗಾಗಿನೇ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥ ಸಂದರ್ಭ ಇದು. ಅದರಲ್ಲೂ ಈ ವೃಶ್ಚಿಕ ರಾಶಿಗೆ ಬುಧನ ಪ್ರವೇಶ ಆಗುವಂಥದ್ದು. ಇಲ್ಲಿ ವೃಶ್ಚಿಕ ರಾಶಿಯ ಅಧಿಪತಿ ಕುಜ, ಮತ್ತೆ ಈ ವೃಶ್ಚಿಕ ರಾಶಿ ಒಂದು ರಹಸ್ಯಮಯವಾದಂಥ ರಾಶಿ. ಇದರ ಅಧಿಪತಿ ಕುಜ ಆಗಿದ್ದು ಈ ಗ್ರಹದ ಮೇಲೆ ಕೇತು ಗ್ರಹದ ಪ್ರಭಾವ ಕೂಡ ಸಾಕಷ್ಟು ಇರುವಂತಹ ಸಂದರ್ಭ ಇದು. ಹಾಗಾಗಿನೇ ಈ ವೃಶ್ಚಿಕ ರಾಶಿಯ ಭಾವನೆಗಳಾಗ್ಲಿ ಅಥವಾ ಗುಪ್ತ ವಿಚಾರಗಳಾಗ್ಲಿ ಕೆಲವೊಮ್ಮೆ ಬಯಲಿಗೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.
ಇನ್ನು ಈ ಬುಧ ಗ್ರಹ ಈ ರಹಸ್ಯಮಯವಾದಂತಹ ರಾಶಿಯಲ್ಲೇ ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭ ಮಾಡ್ತಾ ಇರೋದ್ರಿಂದ ಇಲ್ಲಿ ವಾಕ್ಚಾತುರ್ಯಕ್ಕೆ ಕಾರಕವಾಗಿರುವಂತಹ ಬುಧ ಗ್ರಹದಿಂದ ಮಾತಿನ ಮೇಲೆ ಯಾರಿಗೆ ನಿಗಾ ಇರಲ್ಲ, ಮಾತಿನಲ್ಲಿ ಯಾರಿಗೆ ಹಿಡಿತಾ ಇರಲ್ಲ, ಅಂಥವ್ರಿಗೆ ಬಹಳ ವಿರುದ್ಧವಾದಂತಹ ಫಲಗಳು ಸಿಕ್ಕತ್ತೆ. ಆದ್ರಿಂದಲೇ ಈ ನಕಾರಾತ್ಮಕ ಪ್ರಭಾವವನ್ನ ಅನುಭವಿಸಬೇಕಾಗತ್ತೆ. ಹಾಗಾಗಿ ಮಾತನ್ನ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕು. ಹಾಗೆ ಕೆಲವೊಮ್ಮೆ ಈ ನಕಾರಾತ್ಮಕ ಪ್ರಭಾವ ಅನ್ನುವಂಥದ್ದು ಕೆಲವು ರಾಶಿಗಳ ಮೇಲೂ ಕೂಡ ಬೀರುವಂಥದ್ದು ಇದೆ. ಹಾಗಾಗಿ ಈ ಅವಧಿಯಲ್ಲಿ ಬುಧ ಗ್ರಹದ ದೃಷ್ಟಿ 3, 7 ಮತ್ತು 10ನೇ ಮನೆಯ ಮೇಲೆ ಬೀಳುವಂಥದ್ದು. ಹಾಗೆ ಈ 3ನೇ ಮನೆ ಸಂಚಾರವನ್ನ, ಸಹೋದರ ಸಹೋದರಿಯರನ್ನ ಮತ್ತೆ ಪ್ರಯಾಣವನ್ನ ಪ್ರತಿನಿಧಿಸುವಂಥದ್ದು. ಇನ್ನು 7ನೇ ಮನೆ ವೈಯಕ್ತಿಕ ಸಂಬಂಧವನ್ನು ತಿಳಿಸುತ್ತೆ, ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಅನ್ನು ತಿಳಿಸುತ್ತೆ, ಜೊತೆಗೆ ವಿವಾಹದೊಂದಿಗಿರುವಂತಹ ಸಂಬಂಧವನ್ನು ಕೂಡ ಇದು ಹೊಂದಿರುವಂಥದ್ದು. ಹಾಗೆ 10ನೇ ಮನೆ ನಮ್ಮ ವೃತ್ತಿ ಜೀವನವನ್ನು ತಿಳಿಸುವಂಥದ್ದು, ನಮ್ಮ ಕೆಲಸ, ನಮ್ಮ ಉದ್ಯೋಗ, ಹಾಗೆ ನಮ್ಮ ಮೇಲಧಿಕಾರಿಗಳ ಜೊತೆ, ಸಹೋದ್ಯೋಗಿಗಳ ಜೊತೆ ಇರುವಂಥ ಸಂಬಂಧ, ಹಾಗೆ ನಮ್ಮ ವೃತ್ತಿ ಜೀವನದಲ್ಲಿ ನಮ್ಮ ಶ್ರೇಯಸ್ಸು, ನಮ್ಮ ಪ್ರತಿಷ್ಠೆ, ಇವೆಲ್ಲವನ್ನು ಕೂಡ 10ನೇ ಮನೆ ಸೂಚಿಸುತ್ತೆ. ಹಾಗಾಗಿ ಅನೇಕ ವಿಚಾರಗಳ ಮೇಲೆ ಬುಧನ ಈ ಹಿಮ್ಮುಖ ಸಂಚಾರ ಕೆಲವೊಂದು ವ್ಯತಿರಿಕ್ತವಾದಂತಹ ಪ್ರಭಾವವನ್ನು ಕೂಡ ಬೀರುತ್ತೆ. ಆದ್ದರಿಂದ 3 ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಈ 20 ದಿನಗಳವರೆಗೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ, ನಿಮ್ಮ ಮಾತುಗಳಲ್ಲಿ, ಹಾಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ. ಹಾಗಾಗಿ ಸಮಸ್ಯೆಗಳು ಬರುವಂತಹ ಸಂದರ್ಭದಲ್ಲಿ ಅದನ್ನು ಆದಷ್ಟು ಶಾಂತಿಯುತವಾಗಿ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ಬುಧನ ಹಿಮ್ಮುಖ ಚಲನೆ ಏನಿದೆ ಅದು 8ನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇಲ್ಲಿ 8ನೇ ಮನೆ ದುಸ್ಥಾನ. ಹಾಗಾಗಿನೇ ಈ ಸಂದರ್ಭದಲ್ಲಿ ಹಠಾತ್ತಾಗಿ ಕೆಲವೊಂದು ಬದಲಾವಣೆಗಳು ಉಂಟಾಗುವಂಥದ್ದು ಇದೆ. ಅದರಲ್ಲೂ ಈ ರಹಸ್ಯವಾದಂತಹ ಕೆಲವೊಂದು ಒಪ್ಪಂದಗಳಿರ್ಬೋದು, ಗುಪ್ತ ವಿಚಾರಗಳಿರ್ಬೋದು, ಹಾಗೆ ಆಯಸ್ಸು ಇರ್ಬೋದು, ಆಕಸ್ಮಿಕ ಲಾಭ ಮತ್ತು ವ್ಯವಹಾರದಲ್ಲಿ ನಷ್ಟ, ಈ ವಿಚಾರಗಳಲ್ಲಿ ಸ್ವಲ್ಪ ತದ್ವಿರುದ್ಧವಾದಂತಹ ಅನುಭವಗಳನ್ನು ಹೊಂದುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಾಕಷ್ಟು ಏರಿಳಿತಗಳನ್ನು ನೀವು ಅನುಭವಿಸುವಂಥದ್ದು ಈ ಸಂದರ್ಭದಲ್ಲೇ. ಅದರಲ್ಲೂ ಈ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ ನಿಮಗೆ ಮನಸ್ತಾಪಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಆದ್ದರಿಂದಲೇ ಯಾವುದೇ ಕಾರಣಕ್ಕೂ ಕೂಡ ಇನ್ನು 20 ದಿನ ಲೇವಾದೇವಿ ವ್ಯವಹಾರವನ್ನು ಮಾಡಬೇಡಿ. ಅದರಲ್ಲೂ ತೀರಾ ಹತ್ತಿರದ ಬಂಧುಗಳೊಂದಿಗಾಗಲಿ, ನಿಮ್ಮ ಸ್ನೇಹಿತರೊಂದಿಗಾಗಲಿ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ. ಇನ್ನು ಈ ಸಂದರ್ಭದಲ್ಲೇ ನಿಮಗೆ ಧನಹಾನಿ ಆಗುವಂಥದ್ದು, ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಹಠಾತ್ತಾಗಿ ಕೆಲವೊಂದು ಹಣಕಾಸಿನ ಸಂಕಷ್ಟಗಳನ್ನು ಅನುಭವಿಸುವಂಥದ್ದು ಕೂಡ ಇದೆ. ಹಣದಿಂದಲೇ ಈ ಸಂದರ್ಭ ನಿಮಗೆ ಮಾನ ಅವಮಾನಗಳ ಪ್ರಶ್ನೆ ಕೂಡ ಉದ್ಭವ ಆಗುವಂಥದ್ದು ಇರುತ್ತೆ. ಹಾಗಾಗಿ ಹಣವನ್ನು ನೀವು ಆದಷ್ಟು ದೂರ ಇಡುವಂಥದ್ದು, ವ್ಯವಹಾರಗಳನ್ನು ಕೂಡ ದೂರ ಇಡುವಂಥದ್ದು ಉತ್ತಮ. ಇನ್ನು ಈ ಸಮಯದಲ್ಲೇ ನಿಮ್ಮ ಉಳಿತಾಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗಿರುವಂಥದ್ದು. ಆದರೆ ಈ ದೊಡ್ಡ ಬಂಡವಾಳ ಹಾಕಿ ವ್ಯಾಪಾರ ವ್ಯವಹಾರ ಮಾಡುವಂಥವ್ರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಅನಗತ್ಯವಾದಂತಹ ಖರ್ಚುಗಳನ್ನು ನಿಯಂತ್ರಣ ಮಾಡಿಕೊಳ್ಳಿ. ಏಕೆಂದರೆ ಈ ಹಣದ ವಿಚಾರವಾಗಿಯೇ ಮನೆಯಲ್ಲಿ ಮನಸ್ತಾಪಗಳು ಆಗುವಂಥದ್ದು ಇದೆ. ಈ ಹಣವನ್ನು ಕೇಂದ್ರೀಕರಿಸಿದಂತೆಯೇ ಕೆಲವೊಂದು ವಿವಾದಗಳು ಸೃಷ್ಟಿಯಾಗುವಂಥದ್ದು ಇದೆ. ಇನ್ನು ಬುಧ ನಿಮ್ಮ ಮಾತಿನ ಮೇಲೆ ಹಿಡಿತ ಉಳ್ಳವಂಥವನು, ಮಾತಿಗೆ ಕಾರಕ. ಹಾಗಾಗಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಾಗಲಿ ಅಥವಾ ಯಾವುದೇ ರೀತಿಯ ಮಾತುಕತೆಗಳನ್ನು ಆಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ತಪ್ಪು ತಿಳುವಳಿಕೆಗಳು ಉಂಟಾಗುವಂಥದ್ದು ಇದೆ. ಅದರಲ್ಲೂ ನಿಮ್ಮ ಕುಟುಂಬಸ್ಥರಲ್ಲಾಗಲಿ, ಸಹೋದ್ಯೋಗಿಗಳ ಜೊತೆಯಲ್ಲಾಗಲಿ, ಅಥವಾ ನಿಮ್ಮ ಸಂಗಾತಿಯ ಜೊತೆಯಲ್ಲಿ, ನಿಮ್ಮ ಪತಿ ಅಥವಾ ಪತ್ನಿಯ ಜೊತೆಯಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ತುಂಬ ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗಾಗಿನೇ ಬಹಳ ವಿಶೇಷವಾದಂತಹ ಅನುಭವವನ್ನು ತಂದುಕೊಡುವಂತಹ ಸಂದರ್ಭ ಇದು. ಆರ್ಥಿಕ ಸಂಕಷ್ಟಗಳಾಗಲಿ, ಸಂಬಂಧಗಳಲ್ಲಿ ಬಿರುಕು ಬಿಡುವಂಥದ್ದಾಗಲಿ, ಹಾಗೆ ಮಾತಿನಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದಾಗಲಿ ಬಹಳ ಸುಲಭವಾಗಿ ಸಂಭವಿಸುವಂಥದ್ದು. ಈ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ಈ ಹೊಸ ಒಪ್ಪಂದಗಳನ್ನಾಗಲಿ, ಹೊಸ ವ್ಯಾಪಾರ ವ್ಯವಹಾರಗಳನ್ನಾಗಲಿ ಪ್ರಾರಂಭ ಮಾಡದೇ ಇರುವಂಥದ್ದು ಉತ್ತಮ. ಇನ್ನು ವಾಹನ ಚಲಾವಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಹಾಗಾಗಿನೇ ಈ ಅಷ್ಟಮ ಸ್ಥಾನದಲ್ಲಿರುವಂತಹ ಬುಧನ ವಕ್ರ ಚಲನೆ ಏನಿದೆ, ಈ ಸಂದರ್ಭದಲ್ಲಿ ಸ್ವಲ್ಪ ಅಲರ್ಟ್ ಆಗಿರಿ.
ಇನ್ನು ವೃಷಭ ರಾಶಿಯವರಿಗೆ ಈ ಬುಧನ ಹಿಮ್ಮುಖ ಸಂಚಾರ ಏನಿದೆ ಅದು 7ನೇ ಮನೆಯಲ್ಲಿ ಸಂಭವಿಸ್ತಾ ಇದೆ. ಕಳತ್ರ ಸ್ಥಾನ ಇದು. ಹಾಗಾಗಿನೇ ಈ 7ನೇ ಮನೆ ಸಂಗಾತಿಯನ್ನ, ವಿವಾಹವನ್ನ, ಪಾಲುದಾರಿಕೆ, ವ್ಯಾಪಾರವನ್ನ ಸೂಚಿಸುವಂಥದ್ದು. ಹಾಗಾಗಿ ಈ ಸಂಬಂಧಗಳ ಮಧ್ಯೆ ಒಂದು ತಿಳುವಳಿಕೆ ಏನಿದೆ ಅದರ ಮೇಲೆ ಈ ವಕ್ರ ಚಲನೆ ಆಧರಿಸಿರುವಂಥದ್ದು. ಹಾಗಾಗಿನೇ ಇಲ್ಲಿ ಸಾರ್ವಜನಿಕ ವ್ಯವಹಾರಗಳನ್ನ ಪ್ರತಿನಿಧಿಸುವಂತಹ ಈ ಬುಧನ ಹಿಮ್ಮುಖ ಚಲನೆ ಏನಿದೆ ಅದು ಕೆಲವೊಂದು ಅನರ್ಥಗಳನ್ನು ತರ್ತಾ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಸಂಬಂಧದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಹೊಂದಬೇಕಾಗತ್ತೆ. ಪರಸ್ಪರರಲ್ಲಿ ಒಂದು ತಿಳುವಳಿಕೆ ಇದ್ರೆ ಮಾತ್ರ ಸಂಬಂಧಗಳು ಮುಂದುವರಿಯುತ್ತೆ. ಇಲ್ಲಾಂದ್ರೆ ಅದೇ ದೊಡ್ಡದಾಗತ್ತೆ, ದೊಡ್ಡ ವಿವಾದ ಆಗತ್ತೆ, ಮನಸ್ತಾಪ ಉಂಟಾಗತ್ತೆ. ಸಣ್ಣ ಪುಟ್ಟ ವಿಚಾರಗಳಿಂದ ಕೂಡ ಹೆಚ್ಚಿನ ಜಗಳಗಳು ಉಂಟಾಗುವಂಥ ಸಂಭವ ಇರುತ್ತೆ. ಇನ್ನು ಕೆಲವೊಮ್ಮೆ ಹಿರಿಯರ ಒಂದು ಸಲಹೆ, ಮಾರ್ಗದರ್ಶನವನ್ನು ನಿರೀಕ್ಷೆ ಮಾಡದೆ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಒಂದು ಸನ್ನಿವೇಶ ಬರ್ಬೋದು. ಆದ್ರಿಂದಲೇ ಈ ಆರೋಪಗಳನ್ನ ನೀವು ತೀವ್ರವಾಗಿ ಕಡೆಗಣಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಮಾತಿನಲ್ಲಿ ಹಿಡಿತಾ ಇರಲ್ಲ. ಬಳಸುವಂತಹ ಭಾಷೆ ಬಹಳ ಕಟುವಾಗಿರುತ್ತೆ. ಹಾಗಾಗಿನೇ ಬಹಳ ಎಚ್ಚರಿಕೆಯಿಂದ ನಿಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಉಳಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ತಪ್ಪು ತಿಳುವಳಿಕೆಗಳು ಉಂಟಾಗತ್ತೆ. ವಿಶ್ವಾಸದ ಕೊರತೆ ಇದಕ್ಕೆ ಬಹಳ ಕಾರಣವಾಗುವಂಥದ್ದು. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಅಸಮ್ಮತಿ ಇರುತ್ತೆ, ಅಸಮಾಧಾನ ಇರುತ್ತೆ. ಹಾಗಾಗಿನೇ ಈ ಪಾಲುದಾರಿಕೆ ಮುರಿಯುವಂತಹ ಹಂತಕ್ಕೂ ಹೋಗ್ಬೋದು. ಅಂದ್ರೆ ಈ ಪಾರ್ಟ್ನರ್ಶಿಪ್ ಅನ್ನೇ ಎಂಡ್ ಮಾಡ್ಕೊಳ್ಳೋಣ ಅನ್ನುವಂಥ ಒಂದು ಸಂದರ್ಭ ಕೂಡ ಬರ್ಬೋದು. ಹಾಗೆ ಈ ಸಂದರ್ಭ ನಿಮಗೆ ಸಿಕ್ಕಂತಹ ಹೊಸ ಅವಕಾಶಗಳೇನಿದೆ ಅದನ್ನ ಸರಿಯಾಗಿ ಪರಿಶೀಲನೆ ಮಾಡಬೇಕು. ಸಾಧಕ ಬಾಧಕಗಳನ್ನ ನೋಡಬೇಕು. ಹಾಗಾಗಿ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಿ. ಪರಿಶೀಲನೆ ಮಾಡೇನೆ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ವಿಳಂಬಗಳು ಉಂಟಾಗುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಅಂತಹ ಒಂದು ಡೋಲಾಯಮಾನವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಾಗುತ್ತೆ. ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಆರ್ಥಿಕ ಸಂಕಷ್ಟಗಳು ಉಂಟಾಗುವಂಥದ್ದು ಕೂಡ ಇದೆ. ಕೊಟ್ಟ ಹಣ ವಾಪಸ್ಸು ಬರಲ್ಲ. ಅಲ್ಲಿ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ. ಆದ್ರಿಂದಲೇ ಏಕಾಂಗಿಯಾಗಿ ಹೋರಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಇನ್ನು ಅನಾವಶ್ಯಕವಾದಂತಹ ಒಂದು ಪ್ರಯಾಣವನ್ನ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಕಷ್ಟವನ್ನ ಎದುರಿಸ್ತೀರಿ. ಹಾಗೆ ಈ ಸಂದರ್ಭದಲ್ಲಿ ಸಾಮಾಜಿಕ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಒಂದು ಅನಿಶ್ಚಿತತೆ ಏನಿದೆ ಅದು ಮನಸ್ಸಿಗೆ ನಿರಾಸೆಯನ್ನು ತರುತ್ತೆ, ಕೆಲವೊಮ್ಮೆ ದುಃಖವನ್ನು ಕೂಡ ತರುತ್ತೆ. ಹಾಗಾಗಿ ಈ ಅನ್ಫೋರ್ಸೀನ್ ಆಕ್ಟಿವಿಟೀಸ್ ಏನಿದೆ, ಅನಿಶ್ಚಿತ ವಾತಾವರಣ ಏನಿದೆ ಅದಕ್ಕೆ ನಿಮ್ಮ ಮನಸ್ಸನ್ನು ಒಗ್ಗಿಸ್ಕೊಳ್ಬೇಕು. ಸ್ವಲ್ಪ ಹೊಂದಾಣಿಕೆ ಮೂಲಕವೇ ನಡೆಯುವಂತಹ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ಸಂದರ್ಭದಲ್ಲಿ ಯಾವುದೇ ಒಂದು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ಪಾಲುದಾರಿಕೆಯನ್ನ ಈ ಬುಧನ ಹಿಮ್ಮುಖ ಸಂಚಾರ ಕೊನೆ ಆಗುವವರೆಗೂ ಕೂಡ ತಡೆ ಹಿಡಿಯುವಂಥದ್ದು ಉತ್ತಮ. ಹಾಗೆ ನಿಮ್ಮ ಮಾತಿನಲ್ಲಿ ಸ್ಪಷ್ಟತೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ತಳಮಳ ಇದ್ರೆ ಮನಸ್ಸನ್ನು ಸಮಾಧಾನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇರಿ. ಇನ್ನು ಸಿಂಹರಾಶಿಯವರಿಗೆ ಬುಧನ ಹಿಮ್ಮುಖ ಸಂಚಾರ ಏನಿದೆ ಅದು 4ನೇ ಮನೆಯಲ್ಲಿ ಸಂಭವಿಸ್ತಾ ಇದೆ. ಈ ಮನೆ ತಾಯಿಯ ಮನೆ, ಕುಟುಂಬ ಸ್ಥಾನ, ಸುಖ, ಸಮೃದ್ಧಿ, ಸಂಪತ್ತು, ಮಾನಸಿಕ ಶಾಂತಿ ಈ ಮನೆಯಿಂದಲೇ ಸಿಕ್ಕುವಂಥದ್ದು. ಆದರೆ ಯಾವಾಗ ಬುಧ ಈ ಮನೆಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನ ಮಾಡ್ತಾ ಇದ್ದನೋ ಆಗ ಕುಟುಂಬ ಜೀವನ ಮತ್ತೆ ಮಾನಸಿಕ ಸ್ಥಿರತೆ ಸ್ವಲ್ಪ ವ್ಯತ್ಯಯಗಳಾಗುತ್ತೆ. ಹಾಗೆ ಭಾವನಾತ್ಮಕವಾಗಿ ನೀವು ಎಷ್ಟೇ ಸಂವೇದನಾಶೀಲರಾಗಿದ್ರೂ ಕೂಡ ಸಣ್ಣ ಪುಟ್ಟ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಮನಸ್ಸಿಗೆ ಪ್ರತಿದಿನ ಒಂದಲ್ಲ ಒಂದು ಆಘಾತ, ಒಂದು ಸವಾಲು ಎದುರಾಗುವಂಥದ್ದು. ಹಾಗೆ ಮನೆಯ ಒಳಗಿನ ವಾತಾವರಣ ಏನಿದೆ ಅದು ತುಂಬ ಒತ್ತಡದಿಂದ ಕೂಡಿರುತ್ತೆ. ಇನ್ನು ಕುಟುಂಬ ಸದಸ್ಯರು, ವಿಶೇಷವಾಗಿ ಯಾವುದಾದ್ರೂ ಒಂದು ಮಹಿಳಾ ಸದಸ್ಯರು ಅನಾರೋಗ್ಯಕ್ಕೆ ತುತ್ತಾಗುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿ ಇರುತ್ತೆ. ಇನ್ನು ಹಳೆಯ ವಿಚಾರಗಳು ಈ ಸಂದರ್ಭದಲ್ಲಿ ಮೇಲಕ್ಕೆ ಬರುವಂಥದ್ದು, ಅಲ್ಲಿ ಒಂದು ಮನಸ್ತಾಪ ಆಗತ್ತೆ, ಅಲ್ಲಿನ ಮಾತಿನ ಚಕಮಕಿಗಳಾಗುವಂಥದ್ದು. ಹಾಗೆ ಈ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ವಿವಾದಗಳು ಏನಾದರೂ ಇದ್ರೆ ಅಲ್ಲಿ ಆ ವಿವಾದ ಮತ್ತಷ್ಟು ಹೆಚ್ಚಾಗತ್ತೆ. ಮಾನಸಿಕ ನೆಮ್ಮದಿ ಇದರಿಂದ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ ದುರಸ್ತಿ ಇರ್ಬೋದು ಅಥವಾ ಈ ಅಲಂಕಾರಿಕ ವಸ್ತುಗಳನ್ನು ತರುವಂಥ ಸಂದರ್ಭ ಇರ್ಬೋದು, ಇಲ್ಲಿ ಖರ್ಚು ಹೆಚ್ಚಾಗುವಂಥದ್ದು ಇರುತ್ತೆ. ಒಟ್ಟಾರೆ ಈ ಸಂದರ್ಭದಲ್ಲಿ ನಿಮಗೆ ಮನಸ್ತಾಪಗಳು ಆಗೇ ಆಗತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಹಾಗೆ ವಿಶೇಷವಾಗಿ ಯಾವುದೇ ಮಧ್ಯಸ್ಥಿಕೆಯನ್ನು ವಹಿಸುವಂಥದ್ದು ಬೇಡ. ಹಾಗೆ ಅನಾವಶ್ಯಕವಾದಂತಹ ಜಗಳ, ಮನಸ್ತಾಪ
ಮನೆಯಲ್ಲಿ ಆಗಬಾರ್ದು. ಆ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಎಲ್ಲ ದಾಖಲೆಗಳನ್ನು, ಕಾಗದ ಪತ್ರಗಳನ್ನು ಸರಿಯಾಗಿ ಪರಿಶೀಲನೆ ಮಾಡೇನೆ ನೀವು ಮುಂದುವರಿಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳು ಯಾವುದೇ ಒಂದು ಆತುರಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮುಂದಾಲೋಚನೆ ಇರಬೇಕು. ದೂರಾಲೋಚನೆ ಇದ್ದೇನೆ ನೀವು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ನಷ್ಟ ಅನ್ನುವಂಥದ್ದು ನಿಮಗೆ ಮೇಲಿಂದ ಮೇಲೆ ಬರ್ತಾ ಇರುತ್ತೆ. ಆದ್ರಿಂದ ಆ ಕಷ್ಟಗಳನ್ನು ನೀವು ಎದುರಿಸಲಿಕ್ಕೆ ಒಂದು ಧೈರ್ಯ, ಸ್ಥೈರ್ಯ ಕೂಡ ಕಡಿಮೆ ಆಗ್ಬಿಡುತ್ತೆ. ಅದೆಲ್ಲವೂ ಕೂಡ ಬಹಳ ಇಂಟ್ಯಾಕ್ಟ್ ಆಗಿ ಇರಬೇಕು ಅಂತ ಹೇಳಿದ್ರೆ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಮೇಷ, ವೃಷಭ ಮತ್ತು ಸಿಂಹ ರಾಶಿಗೆ ಸೇರಿದಂಥವರು ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು ತಕ್ಕ ಮಟ್ಟಿಗೆ ಈ ಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಆ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ, ಯಾವ ಸಂದರ್ಭದಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರವನ್ನ ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ. ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ಗೆಲುವು ನಿಮ್ಮದೇ. ಅದರಲ್ಲೂ ವ್ಯಾಪಾರಿ ದೃಷ್ಟಿಯಿಂದ ಈ ದಿನ ಹೆಚ್ಚು ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಕೆಲಸ ಮಾಡ್ತೀರಿ. ವರ್ಕ್ ಈಸ್ ವರ್ಷಿಪ್ ಅನ್ನುವಂಥ ರೀತಿಯಲ್ಲಿ ಕೆಲಸಗಳು ಮುಂದುವರಿಯುವಂಥದ್ದು. ಹಾಗಾಗಿನೇ ಯಾವ ಕೆಲಸವನ್ನು ಮಾಡಲಿಕ್ಕೂ ಕೂಡ ಈ ದಿನ ಹಿಂದೆ ಮುಂದೆ ನೋಡಲ್ಲ. ಒಟ್ಟಾರೆ ನಿಮಗೆ ಗೊತ್ತಿರುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು, ಇದರಿಂದ ಈ ದಿನ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಕೆಲಸಗಳೇ ಆಗತ್ತೆ, ಅಂತಹ ಸನ್ನಿವೇಶಗಳೇ ಬರುತ್ತೆ. ಅದರಲ್ಲೂ ಈ ದಿನದ ಪ್ರಯಾಣ ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನು ಕೂಡ ತಂದುಕೊಡುತ್ತೆ. ಆದರೆ ಕೆಲವೊಂದು ಕಾನೂನಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಮಾತ್ರ ವಿಳಂಬ ಮಾಡಬೇಡಿ. ಅದನ್ನು ತ್ವರಿತ ಗತಿಯಲ್ಲಿ ಮುಂದುವರಿಸುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಯೋಜನೆಗಳು ಒಳ್ಳೆಯ ಪ್ರತಿಫಲವನ್ನು ನೀಡುವಂಥ ಸಮಯ ಇದು. ಹಾಗಾಗಿನೇ ನಿಮ್ಮ ಮನಸ್ಥಿತಿ, ನಿಮ್ಮ ಒಂದು ಆತ್ಮವಿಶ್ವಾಸದ ಮಟ್ಟ ಹೆಚ್ಚಾಗಿರೋದ್ರಿಂದಲೇ ಕೆಲಸಗಳಲ್ಲಿ ಉತ್ಸಾಹ ಇದೆ. ಹಾಗೆ ಎಲ್ಲರನ್ನೂ ಕೂಡ ಸೇರಿಸಿಕೊಂಡು ಕೆಲಸ ಮಾಡುವಂಥ ಒಂದು ಟೀಮ್ ವರ್ಕ್ ಮಾಡುವಂಥ ಒಂದು ನಾಯಕನ ಗುಣ ಈ ದಿನ ನಿಮ್ಮಲ್ಲಿರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ನಿಮಗೆ ತುಂಬ ನಂಬಿಕೆ ಇಟ್ಕೊಂಡಿದ್ದೀರಿ. ಹಾಗೆ ಧೈರ್ಯದಿಂದ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಈ ಎಲ್ಲದರ ಪರಿಣಾಮವಾಗಿ ಈ ದಿನ ನಿಮಗೆ ಜಯದ ಹಾದಿ ಸುಗಮವಾಗುತ್ತೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳು ಕೂಡ ಬಹಳ ಅದ್ಭುತವಾಗಿ ನಡೆಯುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸಿಗೆ ಸಂತೋಷದ ಜೊತೆಗೆ ಜೀವನದಲ್ಲಿ ಒಂದು ಭದ್ರತೆ ಈ ದಿನ ಕಾಣಿಸುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಅಂದರೆ 2ನೇ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಕುಟುಂಬದಲ್ಲಿ ಈ ದಿನ ನಿಮಗೆ ನೆಮ್ಮದಿ ಅಷ್ಟಕ್ಕಷ್ಟೇ. ಕುಟುಂಬಸ್ಥರ ಮಧ್ಯದಲ್ಲೇ ಒಳಜಗಳಗಳಿರುವಂಥದ್ದು. ನೀವು ಯಾರ ಪಕ್ಷವನ್ನು ವಹಿಸಿದ್ರೂ ಕೂಡ ಮತ್ತೊಂದು ಪಕ್ಷಕ್ಕೆ ಅಸಮಾಧಾನ ಆಗುತ್ತೆ. ಅವರು ಕೂಡ ನಿಮ್ಮ ಮೇಲೆ ಹಠ ಸಾಧನೆಯನ್ನು ಮಾಡ್ತಾರೆ. ಹಾಗಾಗಿ ಈ ದಿನ ಬಿಸಿ ತುಪ್ಪದಂತೆ ನಿಮ್ಮ ಒಂದು ಸನ್ನಿವೇಶ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ಅನಗತ್ಯತೆಯನ್ನು ತೊಡೆದು ಹಾಕಲಿಕ್ಕಾಗಿ ಬಹಳ ಶ್ರಮ ಪಡ್ತೀರಿ. ಅಂದರೆ ಯಾವುದು ಬೇಡ, ಯಾವುದು ಅನಗತ್ಯದ ವಿಚಾರ, ಇದನ್ನು ನೀವು ನಿವಾರಣೆ ಮಾಡಲಿಕ್ಕೆ ತುಂಬ ಶ್ರಮಿಸುವಂಥದ್ದು ಇದೆ. ಆದರೆ ಈ ದಿನ ಕೆಲವು ಕುಟುಂಬಸ್ಥರೇ ನಿಮ್ಮ ವಿರುದ್ಧ ನಿಲ್ಲುವಂಥದ್ದು ಇರೋದ್ರಿಂದಲೇ ಈ ಸಂದರ್ಭದಲ್ಲಿ ನೀವು ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಈ ದಿನ ಅಲ್ಪ ಸ್ವಲ್ಪ ಸಮಾಧಾನ ಇರ್ಬೋದು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ. ಆದರೆ ಅವರ ಮೇಲೂ ಕೂಡ ಈ ದಿನ ನೀವು ಅನುಮಾನ ಪಡೋದ್ರಿಂದ ಅಥವಾ ಅವರನ್ನು ಒಂದು ರೀತಿಯಲ್ಲಿ ತಿರಸ್ಕೃತ ಭಾವದಿಂದ ನೋಡೋದ್ರಿಂದ ಅಲ್ಲೂ ಕೂಡ ನಿಮಗೆ ಯಶಸ್ಸು ಸಿಕ್ಕಲ್ಲ. ಇನ್ನು ಕೆಲವು ಹಿತಶತ್ರುಗಳು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಬಹುದು ಈ ದಿನದಲ್ಲಿ. ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಬೇಡಿ. ಇನ್ನು ಈ ದಿನ ಖರ್ಚು ವೆಚ್ಚಗಳು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ದುಡಿಯುವ ಹಣ ಕೈಯಲ್ಲಿ ನಿಲ್ಲಲ್ಲ ಅಥವಾ ದುಡಿದ ಹಣದಲ್ಲಿ ವೆಚ್ಚವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಇನ್ನೊಂದು ಆದಾಯದ ಮೂಲ ಬೇಕು ಅಂತ ಹೇಳಿ ಪರಿತಪಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಹಠದ ಸ್ವಭಾವದಿಂದ ಬೇರೆಯವರ ಸಮಸ್ಯೆಗಳು ಕೂಡ ಹೆಚ್ಚಾಗುವಂಥದ್ದು.
ಅವರು ಕೂಡ ಸಮಸ್ಯೆಯಲ್ಲಿ ತಗಲಾಕೊಳ್ತಾರೆ. ಹಾಗಾಗಿನೇ ಈ ದಿನ ಹಠದ ಸ್ವಭಾವವನ್ನು ಬಿಟ್ಟು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಜೊತೆಗೆ ಈ ದಿನದಲ್ಲಿ ಯಾವುದೇ ರೀತಿಯ ಆತಂಕಗಳು ಬಂದರೆ, ದುಃಖಗಳು ಬಂದರೆ ಅದರಿಂದ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ಮನಸ್ಸಿನ ಶಾಂತಿ ನೆಮ್ಮದಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ನಿಮ್ಮ ಇಷ್ಟದ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನ ಇದೆ. ಹಾಗೆ ಕೆಲವೊಂದು ವ್ಯವಹಾರಗಳಲ್ಲಿ ನಡೀತಾ ಇದ್ದಂತಹ ಸಮಸ್ಯೆಗಳಿರ್ಬೋದು, ಅಡೆತಡೆಗಳಿರ್ಬೋದು, ಅದು ನಿಮ್ಮನ್ನೇನಾದರೂ ಕಾಡ್ತಾ ಇದ್ದರೆ ಈ ದಿನ ಅವೆಲ್ಲವೂ ಪರಿಹಾರ ಆಗುತ್ತೆ. ಒಂದು ತಿಳಿಯಾದಂತಹ ವಾತಾವರಣ ಈ ದಿನ ಸೃಷ್ಟಿಯಾಗುತ್ತೆ. ಹಾಗೆ ಹೊಸದಾಗಿ ಕೆಲಸ ಮಾಡ್ತಾ ಇದ್ದೇನೇನೋ ಅನ್ನೋವಂಥ ಒಂದು ಭಾವನೆ ಮನಸ್ಸಿನಲ್ಲಿ ಬರುವಂಥದ್ದು. ಇದೆಲ್ಲವೂ ಕೂಡ ಒಂದು ಪ್ರಗತಿಯ ಸಂಕೇತವಾಗಿರುತ್ತೆ. ಹಾಗೆ ಈ ಹಿಂದೆ ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದರೆ ಆ ಹಣ ವಾಪಸ್ಸು ಬರುವಂಥದ್ದು, ಅಥವಾ ಅವರಿಂದ ಒಂದು ಧನಾತ್ಮಕವಾದಂತಹ ಒಂದು ಮಾಹಿತಿಯನ್ನಾದರೂ ಪಡ್ಕೊಳ್ತೀರಿ ಈ ದಿನದಲ್ಲಿ. ಆದರೆ ಈ ದಿನ ಹೊಸದಾಗಿ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಒಂದು ಸಾಮಾಜಿಕ ಸ್ಥಾನಮಾನ ಏನಿದೆ ಅದನ್ನು ಬಹಳ ಚೆನ್ನಾಗಿ ಕಾಪಾಡಿಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಮನೆಯಲ್ಲಿ ಅನಿರೀಕ್ಷಿತವಾದಂತಹ ಘಟನೆಗಳು ಕೂಡ ನಿಮಗೆ ಅಲ್ಪ ಸ್ವಲ್ಪ ತೊಂದರೆಯನ್ನು ನೀಡಬಹುದು. ಅದನ್ನು ಕೂಡ ನೀವು ನಿಭಾಯಿಸುವಷ್ಟು ಒಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಹಾಗೆ ಈ ದಿನ ಒಂದು ವಿಚಾರದಲ್ಲಿ ಯಶಸ್ಸು ಸಿಕ್ಕಾದ ಅದನ್ನೇ ನೀವು ಗುರಿಯಾಗಿಟ್ಟುಕೊಂಡು ಬೇರೊಂದು ವಿಚಾರಗಳನ್ನು ಮರಿಬೇಡಿ. ಹಾಗಾಗಿ ಈ ಯಶಸ್ಸು ಅನ್ನುವಂಥದ್ದು ಬರುತ್ತೆ ಹೋಗುತ್ತೆ, ಆದರೆ ಶಾಶ್ವತವಾಗಿ ಇರುವಂಥ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಆ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವೊಬ್ಬರೇ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಪ್ರಯತ್ನ ಏನಿದೆ, ಅನ್ನುವಂಥ ಆಲೋಚನೆ ಏನಿದೆ ಅದನ್ನು ಬಿಟ್ಟುಬಿಡಿ. ಯಾಕೆಂದರೆ ಸಮಸ್ಯೆಗೆ ಬೇರೆಯವರು ಕೂಡ ಕಾರಣರಾಗಿರ್ತಾರೆ. ಅವರು ಕೂಡ ಭಾಜನರು, ಅವರು ಕೂಡ ಸ್ಟೇಕ್ ಹೋಲ್ಡರ್ಸ್. ಅವರನ್ನು ಕೂಡ ನಿಮ್ಮ ಲೂಪಲ್ಲಿ ಇಟ್ಕೊಂಡೇ ಈ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ, ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ. ಹಾಗಾಗಿ ಒಬ್ಬೊಬ್ಬರೇ ಏಕಾಂಗಿಯಾಗಿ ಯಾವುದೇ ಕೆಲಸಕ್ಕೆ ಈ ದಿನ ಕೈ ಹಾಕಬೇಡಿ. ಹಾಗೆ ಈ ದಿನದಲ್ಲಿ ಕೆಲವೊಂದು ಆತಂಕದಿಂದ, ಕೆಲವೊಂದು ಭಯದಿಂದ ದೂರ ಆಗುವಂತಹ ಸಂದರ್ಭಗಳು ಬಹಳಷ್ಟಿದೆ. ಅದಕ್ಕೆ ನಿಮ್ಮ ಧೈರ್ಯ, ನಿಮ್ಮ ಆತ್ಮವಿಶ್ವಾಸವೇ ಕಾರಣವಾಗುವಂಥದ್ದು. ಆ ಧೈರ್ಯ ನಿಮಗೆ ಎಲ್ಲಿಂದ ಬರುತ್ತೆ? ನಿಮ್ಮ ಮನೆ ದೇವರಿಂದ ಬರುತ್ತೆ. ಹಾಗಾಗಿ ಮನೆ ದೇವರನ್ನು, ಕುಲದೇವರನ್ನು ಈ ದಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಸ್ವಲ್ಪ ಜಾಗ್ರತೆ ಬೇಕೇ ಬೇಕು. ಅದರಲ್ಲೂ ಹಣದ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ ಈ ದಿನ ಜಾಗರೂಕರಾಗಿರಬೇಕಾದಂಥ ಸಂದರ್ಭ ಇದೆ. ಹಾಗೆ ಈ ದಿನ ಕೆಲವು ಜನರ ಜೊತೆಯಲ್ಲಿ ಸಮಯವನ್ನು ಕಳೆಯುವಂತಹ ಸಂದರ್ಭದಲ್ಲಿ ಅದು ತುಂಬ ಫ್ರೂಟ್ಫುಲ್ ಆಗಿರಬೇಕು. ಅಲ್ಲಿ ವ್ಯರ್ಥವನ್ನು ಮಾಡಬಾರ್ದು. ಸಮಯವನ್ನು, ಅದನ್ನು ಸದುಪಯೋಗಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲೇ ಇರಬೇಕಾಗತ್ತೆ. ಹಾಗಾಗಿ ಸೋಮಾರಿಗಳ ಮಧ್ಯದಲ್ಲಿ ಈ ದಿನ ನೀವು ಇರುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಇನ್ನು ಈ ದಿನದ ಕೆಲಸ ಕಾರ್ಯಗಳು ಸ್ಥಗಿತ ಆಗಬಹುದು. ಬಹಳ ವೇಗವಾಗಿ ನಡೀತಾ ಇರುವಂತಹ ಕೆಲಸ ಕೂಡ ಎಲ್ಲೋ ಒಂದು ಕಡೆ ನಿಲುಗಡೆ ಹೊಂದಬಹುದು ಅಥವಾ ಬದಲಾವಣೆ ಒಳಪಡಬಹುದು. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಎಲ್ಲ ವಿಚಾರಗಳಿಗೂ ಕೂಡ ಹೊಂದಾಣಿಕೆಯಿಂದಲೇ ಮುಂದುವರಿಬೇಕಾಗತ್ತೆ. ಹಾಗೆ ಕೆಲವು ಕೆಲಸಗಳ ಹೊರೆ ನಿಮ್ಮನ್ನು ತುಂಬ ಬಾಧಿಸುತ್ತೆ, ತುಂಬ ತೊಂದರೆಗೆ ಒಳಗಾಗುವಂಥದ್ದು ಇರುತ್ತೆ. ಹಾಗಾಗಿ ಆ ಜವಾಬ್ದಾರಿಯನ್ನು ನೀವು ಯಾವ ರೀತಿಯಲ್ಲಿ ನಿಭಾಯಿಸಬೇಕು, ಜವಾಬ್ದಾರಿಯಿಂದ ಹೇಗೆ ಬಿಡುಗಡೆ ಹೊಂದಬೇಕು, ಈ ಸೂಕ್ಷ್ಮ ವಿಚಾರಗಳು ಇದನ್ನು ಸ್ವಲ್ಪ ನಿಮ್ಮ ತಿಳುವಳಿಕೆ ಯಾರಿಗಿದೆ ಅಂತಹ ಸ್ನೇಹಿತರ ಜೊತೆಯಲ್ಲಿ ಚರ್ಚಿಸಿ ಒಂದು ಅಭಿಪ್ರಾಯಕ್ಕೆ ಬರುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಯೋಗ್ಯತೆಗೆ ಅನುಸಾರವಾಗಿ ಜವಾಬ್ದಾರಿಗಳು ಬರುತ್ತೆ. ಅದನ್ನು ಸಮರ್ಥವಾಗಿ ಎದುರಿಸುವಂಥ ಒಂದು ಪ್ರಯತ್ನ ಮಾಡಿ. ಆದರೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಔಚಿತ್ಯಪೂರ್ಣವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ತೀರ್ಮಾನವೇ ಈ ದಿನ ನಿಮಗೆ ಪ್ರಬುದ್ಧವಾಗಿರುವಂಥದ್ದು, ಭದ್ರವಾಗಿರುವಂಥದ್ದು. ಹಾಗಾಗಿ ಈ ದಿನ ಯಾವುದೇ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಆತಂಕಕ್ಕೆ ಒಳಗಾಗುವಂಥದ್ದಾಗಲಿ ಅಥವಾ ಗರಿಷ್ಠವಾದಂತಹ
ಫಲ ಬರುವಂತಹ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಸ್ವಲ್ಪ ಸೆನ್ಸಿಟಿವ್ ಆಗಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ತಾಯಿ ದುರ್ಗಾದೇವಿಯನ್ನು ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 11ನೇ ಮನೆ. ವಿಶೇಷವಾಗಿ ನಿಮ್ಮ ಪ್ರಯತ್ನದಿಂದ ಒಳ್ಳೆಯ ಫಲವನ್ನು ಕಾಣುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಶಕ್ತಿ ಸಾಮರ್ಥ್ಯ, ನಿಮ್ಮ ಯೋಗ್ಯತೆ, ನಿಮ್ಮ ಪ್ರತಿಭೆ, ನಿಮ್ಮಲ್ಲಿರುವಂತಹ ಒಂದು ವಿಶೇಷವಾದಂತಹ ಕಮಿಟ್ಮೆಂಟು, ಈ ಒಂದು ವಿಚಾರಗಳ ಆಧಾರದ ಮೇಲೇ ನಿಮಗೆ ಜವಾಬ್ದಾರಿಗಳು ಸಿಕ್ಕತ್ತೆ. ಬಹಳ ಗುರುತರವಾದಂತಹ ಜವಾಬ್ದಾರಿ. ಹಾಗಾಗಿ ಈ ದಿನ ಬೆಲೆ ಬಾಳುವಂತಹ ವಸ್ತುಗಳನ್ನು ಹಿಡಿದು ನಿಮ್ಮ ಒಂದು ವೈಯಕ್ತಿಕ ಗೌರವವನ್ನು ಕಾಪಾಡಿಕೊಳ್ಳುವವರೆಗೂ ಕೂಡ ನೀವು ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ಈ ದಿನ ಪಾಲುದಾರರೊಂದಿಗೆ ನಡೆಸುವಂಥ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು ತರುತ್ತೆ. ಆದರೆ ಅವರ ನಡವಳಿಕೆ ಈ ದಿನ ನಿಮಗೆ ಇಷ್ಟ ಆಗಲ್ಲ. ಇದರಿಂದ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಅಥವಾ ಈ ಮಾತುಕತೆಯನ್ನು ಬಿಡುವಂತಹ ಸಂದರ್ಭ ಬರಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಮಸ್ಯೆಗಳನ್ನು ದೊಡ್ಡದನ್ನಾಗಿ ಮಾಡಿಕೊಳ್ಬೇಡಿ. ಇನ್ನು ಈ ದಿನ ನಿಮಗೆ ಯಾವ ಕೆಲಸ ಸಾಧ್ಯವಾಗುತ್ತೋ ಅದನ್ನೇ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಗೊತ್ತಿರುವಂಥ ದಾರಿಯಲ್ಲೇ ಕ್ರಮಿಸಬೇಕು. ಹಾಗೆ ತಿಳುವಳಿಕೆ ಹೊಂದಿರುವಂಥ ಪರಿಚಿತರ ಜೊತೆಯಲ್ಲೇ ವ್ಯವಹಾರಗಳನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಅಸ್ತ್ರ. ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಆತ್ಮವಿಶ್ವಾಸ ಬೇಕಾಗುವಂಥದ್ದು. ಆಗ ನಿಮಗೆ ಜಯ ಗಳಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ಈ ದಿನ ಗ್ರಹಸ್ಥಾನಗಳು ಕೂಡ ನಿಮಗೆ ಚೆನ್ನಾಗಿರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಸಂತೋಷ ಇದೆ, ಸಮಾಧಾನ ಇದೆ. ಆದರೆ ಈ ಪೂರ್ಣತೆ ಅನ್ನುವಂಥದ್ದು, ಈ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಮಾತ್ರ ಈ ದಿನ ಸಿಕ್ಕಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದಶಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 10ನೇ ಮನೆ, ಉದ್ಯೋಗ ಸ್ಥಾನ, ಕರ್ಮಸ್ಥಾನ ಇದು. ಹಾಗಾಗಿ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಪ್ರಗತಿ ಚೆನ್ನಾಗಿದೆ. ಹಾಗೆ ಗೊತ್ತಿರುವವರೇ ಈ ದಿನ ನಿಮ್ಮ ಸಹಾಯಕ್ಕೆ ನಿಲ್ಲುವಂಥದ್ದು. ಹಾಗಾಗಿ ಅತಿಯಾಗಿ ನಂಬಿಕೆಯಿಂದಲೇ ಈ ದಿನ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಹಾಗೆ ಈ ದಿನದ ಸ್ವಲ್ಪ ಭಾಗ ಏನಿದೆ, ಸ್ವಲ್ಪ ಸಮಯ ಏನಿದೆ, ಅದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮಾತುಕತೆಯಲ್ಲಿ ತೊಡಗುವಂಥದ್ದು, ಒಂದು ಕ್ವಾಲಿಟಿ ಟೈಮನ್ನು ಅಲ್ಲಿ ಶೇರ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೇರೆಯವರ ಅಭಿಪ್ರಾಯಗಳನ್ನು ತಿಳಿದು ಈ ದಿನ ನಿಮ್ಮ ಅಭಿಪ್ರಾಯಕ್ಕೆ ಅನುಸಾರವಾಗಿ ತೀರ್ಮಾನವನ್ನು ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ ನಿಮಗೆ. ಹಾಗೆ ಸ್ನೇಹಿತರ ಸಹಕಾರದಿಂದ ಒಂದು ಸಮಸ್ಯೆಯನ್ನು ಈ ದಿನ ಪರಿಹಾರ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ನಿಧಾನ ಆದರೂ ಕೂಡ ಒಳ್ಳೆಯ ಫಲವನ್ನೇ ತಂದುಕೊಡುತ್ತೆ. ಇನ್ನು ಈ ದಿನ ನಿಮಗೆ ವಹಿಸುವಂತಹ ಜವಾಬ್ದಾರಿಗಳೇನಿದೆ, ಕೆಲಸ ಕಾರ್ಯಗಳೇನಿದೆ, ಅದನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಒಂದು ಕಮಿಟ್ಮೆಂಟ್ ಇದೆ. ವಿಲ್ ಪವರ್ ಚೆನ್ನಾಗಿದೆ. ಆದರೆ ಮಧ್ಯದಲ್ಲಿ ಬರುವಂಥ ಈ ವಿದ್ಯಮಾನಗಳೇನಿದೆ, ಮೂರನೇ ವ್ಯಕ್ತಿಯ ಕೈವಾಡ ಏನಿದೆ, ಇದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಏನೇ ಇರಲಿ, ಅದರ ಬಗ್ಗೆ ಎಚ್ಚರಿಕೆಯಿಂದ ಇದ್ದರೆ ಭವಿಷ್ಯದಲ್ಲಿ ಹುಟ್ಟಬಹುದಾದಂಥ ತೊಂದರೆಗಳಿಂದ ನೀವು ಪಾರಾಗಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಿನ ವಿಶೇಷವಾಗಿ ಕೆಲವೊಂದು ವಿಚಾರಗಳಲ್ಲಿ ತಪ್ಪು ಗ್ರಹಿಕೆಗಳು ಇರುವಂಥದ್ದು. ಹಾಗಾಗಿ ಈ ಮಿಸ್ಕನ್ಸೆಪ್ಷನ್ ಇರೋದ್ರಿಂದಲೇ ತಪ್ಪು ಅಭಿಪ್ರಾಯಗಳು ಬರುತ್ತೆ. ಅದನ್ನು ಆದಷ್ಟು ದೂರ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ನಿಕಟವರ್ತಿಗಳ ಜೊತೆಯಲ್ಲಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶವನ್ನು ಕೊಡಬೇಡಿ. ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸುವಂಥವರು ಅವರ ಜೊತೆ ಆದಷ್ಟು ಒಳ್ಳೆಯತನದಿಂದ ಇರುವಂಥದ್ದು ಉತ್ತಮ. ನಿಮ್ಮ ಮಾತನ್ನು ಕೂಡ ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ನಿಮ್ಮ ಒಂದು ಅಭಿಪ್ರಾಯದಲ್ಲಾಗಲಿ ಅಥವಾ ನಿಮ್ಮ ಮಾತಿನ ತೀರ್ಮಾನದಲ್ಲಾಗಲಿ ಕೆಲವೊಂದು ವ್ಯತ್ಯಯಗಳು ಉಂಟಾಗುತ್ತೆ.
ಹಾಗೆ ತೆಗೆದುಕೊಂಡಂಥ ನಿರ್ಧಾರವನ್ನು ಕೂಡ ನೀವು ಬಹಳ ಬೇಗ ಬದಲಾವಣೆ ಮಾಡುವಂಥದ್ದು ಕಾಣಿಸ್ತಾ ಇದೆ. ಇದರಿಂದ ನಿಮ್ಮ ಸುತ್ತಮುತ್ತಲಿನವರಿಗೆ ಸ್ವಲ್ಪ ಒಂದು ರೀತಿಯಲ್ಲಿ ನಿರಾಸಕ್ತಿ ಉಂಟಾಗುವಂಥದ್ದು, ಹಾಗೆ ಆ ಕೆಲಸ ಕಾರ್ಯಗಳಲ್ಲಿ ಈ ಸಂದರ್ಭದಲ್ಲಿ ಹೆಚ್ಚಿನ ನಷ್ಟಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಸಣ್ಣ ತಪ್ಪಿನಿಂದ ಎಷ್ಟೊಂದು ವಿಚಿತ್ರವಾದಂಥ ಸನ್ನಿವೇಶಗಳು ಉದ್ಭವ ಆಗತ್ತೆ ಅನ್ನುವಂಥದ್ದಕ್ಕೆ ಈ ಸಂದರ್ಭವೇ ನಿಮಗೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಹಾಗೆ ಈ ದಿನ ಅತಿಥಿಗಳ ಆಗಮನ ಆಗುವಂಥದ್ದು ನಿಮ್ಮ ಕುಟುಂಬಕ್ಕೆ. ಇದರಿಂದ ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ಕೆಲವೊಂದು ಅಹಿತಕರವಾದಂತಹ ಸುದ್ದಿಯನ್ನು ಕೇಳಬೇಕು ಅನ್ನುವಂಥ ಒಂದು ನಿರ್ಬಂಧ ಇದೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಹಾಗೆ ಆತ್ಮವಿಶ್ವಾಸ ಇದೆ ಅಂತ ಹೇಳಿ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಹಂತ ಹಂತವಾಗಿ ಮೇಲೆ ಇರಬೇಕು. ಆ ಒಂದು ನಿಟ್ಟಿನಲ್ಲಿ ನೀವು ತೆಗೆದುಕೊಳ್ಳುವಂಥ ಒಂದು ತೀರ್ಮಾನ ಕೂಡ ಪ್ರಬುದ್ಧವಾಗಿರಬೇಕು. ಹಾಗೆ ಈ ದಿನ ವಿದ್ಯಾರ್ಥಿಗಳು ಹೆಚ್ಚು ಮುತುವರ್ಜಿಯಿಂದ ಮಾತ್ರ ಅಭ್ಯಾಸ ಮಾಡಬೇಕಾಗತ್ತೆ. ಅದರಲ್ಲೂ ನಿಮ್ಮ ಹಿತಶತ್ರುಗಳು, ನಿಮ್ಮ ಸ್ನೇಹಿತರು, ಆಪ್ತರು ಈ ದಿನ ನಿಮ್ಮಿಂದ ತಪ್ಪು ಮಾಡಿಸುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಆದಷ್ಟು ಪ್ರಯಾಣದಲ್ಲಿ ನೀವು ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಮಿಶ್ರ ಫಲಗಳು ಇರುತ್ತೆ. ಜೊತೆಗೆ ಈ ದಿನ ಉತ್ಸಾಹದಿಂದ ಇರಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ನಾನಾ ಕಾರಣಗಳಿಂದ ಈ ದಿನ ಸ್ವಲ್ಪ ದುಃಖದಲ್ಲೇ ಇರಬೇಕಾಗತ್ತೆ, ಸ್ವಲ್ಪ ನೋವಿನಲ್ಲೇ ಇರಬೇಕಾಗತ್ತೆ. ಹಾಗೆ ತಕ್ಷಣಕ್ಕೆ ಯಾವುದೇ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಸಾಧ್ಯವಾಗಲ್ಲ. ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಅದು ಮುಂದೂಡಲ್ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಕುಟುಂಬಸ್ಥರ ಮಧ್ಯದಲ್ಲೇ ಭಿನ್ನಾಭಿಪ್ರಾಯ ಇರೋದರಿಂದ ಒಂದು ಸಾಮಾನ್ಯ ಒಪ್ಪಂದಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಕಾಮನ್ ಒಪಿನಿಯನ್ನಿಗೆ ಬರಲಿಕ್ಕೆ ಇದನ್ನು ಸ್ವಲ್ಪ ಪ್ರಯಾಸ ಪಡಬೇಕಾಗತ್ತೆ. ಹಾಗೆ ಈ ಹಣ ಏನಾದರೂ ಸಾಲವಾಗಿ ಪಡ್ಕೊಂಡಿದ್ರೆ ಈ ದಿನ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಾಲ ಕೊಟ್ಟವರು ಈ ಹಣ ವಸೂಲಿಗಾಗಿ ನಿಮ್ಮ ಬಳಿಗೆ ಬರ್ಬೋದು. ಇಲ್ಲ ಅವರನ್ನು ನೋಡಿದಾಕ್ಷಣ ನಿಮಗೆ ಒಂದು ರೀತಿಯಲ್ಲಿ ಪಶ್ಚಾತ್ತಾಪ ಬರ್ಬೋದು, ಅಪರಾಧಿ ಭಾವ ಬರ್ಬೋದು. ಹಾಗಾಗಿನೇ ಈ ಸಂದರ್ಭವನ್ನು ಎದುರಿಸಬೇಕು. ಅದಕ್ಕೆ ಸ್ವಲ್ಪ ಧೈರ್ಯದಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಅತಿಥಿಗಳ ಆಗಮನ ನಿಮ್ಮ ಮನಸ್ಸನ್ನು ತುಂಬ ಸಂತೋಷಗೊಳಿಸುತ್ತೆ. ಕೆಲವೊಂದು ಹೊಸ ವಿಚಾರಗಳನ್ನು ಗಳಿಸ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಶುಭ ಕಾರ್ಯ ಮಾಡಬೇಕು ಅನ್ನುವಂಥವರು ಕೂಡ ಪೂರ್ವ ಸಿದ್ಧತೆಗೆ ಪ್ರಾರಂಭ ಮಾಡಿದ್ರೆ ಈ ದಿನ ಆತ್ಮವಿಶ್ವಾಸದಿಂದ ಕೆಲಸಗಳು ಮುಂದುವರಿಯುತ್ತೆ. ಆದರೆ ಈ ಪ್ರಯಾಣದ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪ್ರಯಾಣ ನಿಮಗೆ ಅಷ್ಟೊಂದು ಒಳ್ಳೆಯ ಫಲವನ್ನು ತರ್ತಾ ಇಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಆತ್ಮವಿಶ್ವಾಸದಂತೆ ಕೆಲಸಗಳನ್ನು ಮುಂದುವರಿಸಿ. ಇನ್ನು ಈ ದಿನ ಶುಭ ಕಾರ್ಯ ಮಾಡುವಂಥವರು ನಿಮ್ಮ ಒಂದು ಪೂರ್ವ ಸಿದ್ಧತೆ ಬಗ್ಗೆ, ಸಂಪನ್ಮೂಲಗಳ ಬಗ್ಗೆ ಮತ್ತೊಮ್ಮೆ ಖಚಿತಪಡಿಸಿಕೊಂಡು ಮುಂದುವರಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 7ನೇ ಮನೆ. ಹಾಗಾಗಿ ಮನಸ್ಸಿಗೆ ಸಂತೋಷ, ಜೊತೆಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಫಲಗಳು. ಹಾಗೆ ಈ ದಿನ ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಾದರೂ ಬಹಳದ ಕಾಲದಿಂದ ನಿಮಗೆ ಇದ್ದರೆ ಅದು ಪರಿಹಾರ ಆಗುವಂಥ ಒಂದು ಹಂತವನ್ನು ಕಾಣುವಂಥದ್ದು. ಜೊತೆಗೆ ಈ ದಿನದ ಕೆಲಸಗಳಲ್ಲಿ ತುಂಬ ಉತ್ಸಾಹವನ್ನು ತೋರುತ್ತೀರಿ, ತುಂಬ ಎನರ್ಜೆಟಿಕ್ ಆಗಿ ಇರ್ತೀರಿ. ಹಾಗೆ ಶತ್ರುಗಳನ್ನು ಜಯಿಸುವಂಥ ಒಂದು ಉತ್ಸಾಹ ಕೂಡ ಬಹಳ ಹೆಚ್ಚಾಗಿ ಇರುವಂಥದ್ದು. ಇನ್ನು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಸುಲಭವಾಗಿ ಪರಿಹಾರ ಮಾಡಿಕೊಂಡು ಅದರಿಂದ ಹೊರಬರುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ಸಂದರ್ಭದಲ್ಲಿ ಯಾರೊಂದಿಗೂ ಕೂಡ ಜಗಳ ಆಡದೆ ಆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದುಕೊಳ್ಳುವಂಥ ಒಂದು ಪ್ರಯತ್ನ, ಅದರಲ್ಲಿ ಯಶಸ್ಸು ನಿಮಗಿರುತ್ತೆ. ಇನ್ನು ಈ ದಿನ ಕೆಲವೊಂದು ಸಮಸ್ಯೆಗಳಿಂದ ಮುಕ್ತರಾಗುವಂಥ ಸಾಧ್ಯತೆ ಕೂಡ ಇದೆ. ಅದರಲ್ಲೂ ಈ ಸ್ತ್ರೀ ವರ್ಗದವರಿಂದ ಉಂಟಾಗಿರುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ ಅದ್ಭುತವಾದಂಥ ಒಂದು ಪ್ರಗತಿ ಇದೆ. ಹಾಗೆ ಈ ದಿನ ಮನೆ ಕೆಲಸವನ್ನು ಮಾಡುವಂಥವ್ರು, ಮನೆ ನಿರ್ಮಾಣದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಬಹಳ ಉತ್ತಮವಾದಂತಹ ದಿನ.
ನಿಮ್ಮ ಪ್ರಗತಿಯಂತೆ ನಿರೀಕ್ಷೆಯಂತೆ ಕಾರ್ಯಗಳು ಈ ದಿನ ಸಿದ್ಧಿಸುತ್ತೆ ನಿಮಗೆ. ಹಾಗೆ ಈ ದಿನ ವಿದ್ಯಾರ್ಥಿಗಳು ಸ್ವಲ್ಪ ಮುತುವರ್ಜಿಯಿಂದ ನಿಮ್ಮ ವ್ಯಾಸಂಗವನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿನೇ ಒಳ್ಳೆಯ ಸ್ನೇಹಿತರ ಜೊತೆಯಲ್ಲಿ ಇದ್ದರೆ ಮಾತ್ರ ನಿಮಗೆ ಯಶಸ್ಸು. ಇಲ್ಲ ಅಂತ ಹೇಳಿದ್ರೆ ತಪ್ಪು ದಾರಿ ಹಿಡಿಯುವಂತಹ ಸಾಧ್ಯತೆಗಳಿರುತ್ತೆ. ಇದರಿಂದ ಮನೆಯವರಿಂದಲೇ ತಪ್ಪಿಸಿಕೊಂಡು ಓಡಾಡುವಂತಹ ಸಂದರ್ಭ ಬಂದ್ಬಿಡಬಹುದು. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಹೊಸತನ, ಹೊಸ ಲಾಭ, ಹೊಸ ವ್ಯಕ್ತಿಗಳ ಪರಿಚಯ ಎಲ್ಲವೂ ಕೂಡ ಹೊಸತಾಗಿಯೇ ನಿಮಗೆ ಕಾಣುವಂಥದ್ದಿದೆ. ಇದು ನಿಮಗೆ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬದ ಗೌರವವನ್ನು ನಿಮ್ಮ ಒಂದು ನಡತೆಯಿಂದ, ನಿಮ್ಮ ಮಾತಿನಿಂದ ಹೆಚ್ಚಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಹಣಕಾಸಿನ ಲಾಭದ ಜೊತೆಗೆ ಕುಟುಂಬದ ಒಂದು ಮರ್ಯಾದೆಯನ್ನು ಕೂಡ ಎತ್ತಿ ಹಿಡಿಯುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಒಂದು ಪ್ರವಾಸ, ಒಂದು ಹೊರ ಸಂಚಾರ ಇರುವಂಥ ಸಂದರ್ಭ ಕೂಡ ಇದೆ. ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟವರನ್ನು ಕೂಡ ಈ ದಿನ ಜೊತೆಯಲ್ಲಿ ಸೇರಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ವಿಶೇಷವಾಗಿ ಈ ಕಣ್ಣಿನ ತೊಂದರೆಗಳೇನಾದರೂ ಉಂಟಾಗ್ತಾ ಇದ್ದರೆ, ಆರೋಗ್ಯ ಸಮಸ್ಯೆಗಳೇನಾದರೂ ಬರ್ತಾ ಇದ್ದರೆ ಆದಷ್ಟು ಬೇಗ ವೈದ್ಯರಲ್ಲಿಗೆ ಹೋಗಿ ಬರುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಆಸೆ ಆಕಾಂಕ್ಷೆಗಳಿಗಾಗಲಿ ಪ್ರಲೋಭನೆಗಳಿಗಾಗಲಿ ಒಳಗಾಗಬೇಡಿ. ಅವುಗಳಿಂದ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಆತ್ಮವಿಶ್ವಾಸವೇ ಈ ದಿನ ನಿಮಗೆ ಅಸ್ತ್ರ, ಅದೇ ನಿಮಗೆ ಬಲ. ಅದನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗಬೇಕಾಗತ್ತೆ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ. ಇನ್ನು ಯಾರು ಉದ್ಯೋಗವನ್ನು ಹುಡುಕ್ತಾ ಇದ್ದೀರಿ, ಯಾರು ನಿರುದ್ಯೋಗಿಗಳಿದ್ದೀರಿ, ಅವ್ರಿಗೂ ಕೂಡ ನಿಮ್ಮ ಒಂದು ಶ್ರಮಕ್ಕೆ ತಕ್ಕಂತೆ ಫಲಗಳು ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಏನಿದೆ, ನಿರ್ವಹಣಾ ಕೌಶಲ್ಯ, ಅದು ಅದ್ಭುತವಾಗಿದೆ. ಜೊತೆಗೆ ಈ ದಿನದ ವ್ಯವಹಾರಗಳಲ್ಲಾಗಲಿ ಮಾತುಕತೆಗಳಲ್ಲಾಗಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಂಡ್ರೆ ನಿಮ್ಮ ಯಶಸ್ಸು ಈ ದಿನ ಬಹಳ ಸೂಕ್ತವಾಗಿ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದಲ್ಲಿ ಕೆಲವು ವಿಚಾರಗಳಲ್ಲಿ ಕೊರತೆ ಇರುತ್ತೆ. ಕಂಪ್ಲೀಟ್ನೆಸ್ ಅನ್ನುವಂಥದ್ದು, ಫುಲ್ಫಿಲ್ಮೆಂಟ್ ಅನ್ನುವಂಥದ್ದು ಈ ದಿನ ನಿಮಗೆ ಕನಸಾಗಿಯೇ ಉಳಿಯುತ್ತೆ. ಹಾಗೆ ಹಣಕಾಸಿನ ಪ್ರಗತಿ ಕೂಡ ಕುಂಠಿತವಾಗಿ ಇರುವಂಥದ್ದು. ಸಮಯಕ್ಕೆ ಸರಿಯಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ವ್ಯಾಪಾರಸ್ಥರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ಆರ್ಥಿಕ ಸ್ಥಿತಿ ಕೂಡ ಕುಂಠಿತವಾಗುವಂಥದ್ದು. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ದಿನ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ಜಯ ಇಲ್ಲ. ಇನ್ನು ಈ ದಿನ ಕುಟುಂಬಸ್ಥರು ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ಕೂಡ ನಿಮಗೆ ನೆಮ್ಮದಿ ಇರಲ್ಲ. ಹಾಗಾಗಿನೇ ಈ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರು ಹೆಚ್ಚಿನ ಮಟ್ಟದಲ್ಲಿ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಸಮಯ ಹೇಗೆ ಬರುತ್ತೋ ಹಾಗೆ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸಲಿಕ್ಕೆ ಒಳ್ಳೆಯ ದಿನ. ಹಾಗೆ ಬಂಡವಾಳ ಹೂಡುವಂಥದ್ದಕ್ಕಾಗಲಿ ಸಂಪನ್ಮೂಲಗಳನ್ನು ಖರೀದಿ ಮಾಡಿ ತರುವಂಥದ್ದಕ್ಕಾಗಲಿ ಬಹಳ ಪ್ರಶಸ್ತವಾದಂತಹ ಸಂದರ್ಭ ಇದು. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥವರು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು. ಹಾಗಾಗಿ ಅವರಿಗೂ ಕೂಡ ಈ ದಿನ ಒಂದು ಕೃತಜ್ಞತೆಯನ್ನು ಹೇಳಬೇಕು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇದ್ರೆ ಸ್ವಲ್ಪ ಸ್ಪೀಡಪ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ಇನ್ನು ಗುರು ಹಿರಿಯರ ಸಲಹೆಯಂತೆ ನಡ್ಕೊಳ್ಳುವಂಥದ್ದು, ಹಾಗೆ ಮನೆಯಲ್ಲಿರುವಂಥವರ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಪ್ರಯತ್ನಗಳಿಗೆ ಮಿಶ್ರ ಫಲ ಇರುವಂಥ ಸಂದರ್ಭ.
ಹಾಗೆ ಈ ದಿನ ಕೆಲಸದ ಸ್ಥಳದಲ್ಲಿ ಸರಿಯಾದ ಯೋಜನೆ ಮತ್ತು ಸರಿಯಾದಂತಹ ಸಮಯ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಯಶಸ್ಸು. ಇಲ್ಲಾಂದರೆ ಅದೇ ಬೇರೊಂದು ರೀತಿಯ ಸಮಸ್ಯೆಗೆ ಕಾರಣವಾಗ್ಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಗುರು ಹಿರಿಯರ ಮಾರ್ಗದರ್ಶನವನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಗುರುಗಳ ಉಪದೇಶದಂತೆ ನಡೆದರೆ ಈ ದಿನ ನಿಮಗೆ ಯಶಸ್ಸು ಖಂಡಿತ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಮಕ್ಕಳ ಕಲಿಕೆಯ ಕಡೆಗೆ, ಮಕ್ಕಳ ಒಂದು ಆಚಾರ ವಿಚಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾದಂಥ ಸಂದರ್ಭ ಕೂಡ ಇದೆ. ಇನ್ನು ಈ ಸಂದರ್ಭ ನಿಮಗೆ ಕೆಲಸಕ್ಕೆ ಕಾರಣವಾಗುವಂತಹ ಕೆಲವು ಅಂಶಗಳಿದೆಯಲ್ಲ, ಅದನ್ನು ಮರೆಮಾಚುವಂಥ ಸಾಧ್ಯತೆ ಇದೆ. ಅಂದರೆ ಉದ್ಯೋಗಕ್ಕಾಗಿ ಯಾಕಾಗಿ ಸೇರಿಕೊಂಡ್ರಿ, ಉದ್ಯೋಗದಿಂದ ಹಣ ಬರಬೇಕು ಅನ್ನುವಂಥ ವಿಚಾರವೇ ಅನ್ನುವಂಥ ಪ್ರಶ್ನೆ ಬಂದರೆ ನೀವು ಸೂಕ್ಷ್ಮವಾಗಿ ಉತ್ತರಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನೀವು ಹೆಚ್ಚು ಮುತುವರ್ಜಿಯಿಂದ ಅಭ್ಯಾಸ ಮಾಡಿದ್ರೆ ಮಾತ್ರ ನಿಮಗೆ ಯಶಸ್ಸು ಸಿಕ್ಕತ್ತೆ. ಅದರಲ್ಲೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಪ್ರತಿಯೊಂದು ವಿಚಾರಗಳ ಕಡೆ ಆದ್ಯತೆಯನ್ನು ಕೊಡಿ, ಗಮನ ಕೊಡಿ. ಹಾಗಾಗಿ ನೀವು ಓಡಾಡುವಂಥದ್ದಾಗಲಿ, ಪ್ರಯಾಣ ಮಾಡುವಂಥದ್ದಾಗಲಿ, ಸ್ನೇಹಿತರ ಜೊತೆಯಲ್ಲಿ ಸೇರ್ಪಡೆ ಆಗುವಂಥದ್ದಾಗಲಿ ಮುಂದೆ ಎಂದಾದರೂ ಒಂದು ದಿನ ನಡೀಬಹುದು, ಅದಕ್ಕೆ ಅವಕಾಶ ಇದೆ. ಆದರೆ ಈ ದಿನದಲ್ಲಿ ತೆಗೆದುಕೊಳ್ಳುವಂಥ ಒಂದು ಪರೀಕ್ಷೆಗೆ ಅವಕಾಶವೇ ಇಲ್ಲ, ಅಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ಭಾಗವಹಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಸಮಸ್ಯೆಯ ಪರಿಹಾರಕ್ಕಾಗಿ ಸಂಬಂಧಪಟ್ಟವರ ಜೊತೆಯಲ್ಲಿ ಚರ್ಚಿಸಿ ಮಾತುಕತೆ ಮೂಲಕ ಪರಿಹಾರ ಮಾಡುವಂಥ ಪ್ರಯತ್ನ ಇರಲಿ. ಹಾಗೆ ಈ ದಿನ ಸಮಯೋಚಿತ ಕಾರ್ಯನಿರ್ವಹಣೆಯಿಂದ ನಿಮಗೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.